ದಯಮಾಡಿ ಕುಳಿತುಕೊಳ್ಳೋಣ. ನಾವು ದೇವರು ಶಿಲುಬೆ ಮೇಲೆ ಹೇಳಿದಂಥ 7 ಮಾತುಗಳನ್ನು ನಾವು ಒಟ್ಟಾಗಿ ಸೇರಿ ಧ್ಯಾನ ಮಾಡೋಣ. ಮಕ್ಕಳು ಮೌನವಾಗಿರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೇಗೆ ಶ್ರಮಪಟ್ಟನು? ಮನುಷ್ಯನಾದ ಯೇಸುವನ್ನು ಬಂಧಿಸಿ ವಿಚಾರಣೆ ಮಾಡಿದನು. ಹಲ್ಲೆಲೂಯಾ. ಮನುಷ್ಯರು ಯೇಸುವನ್ನು ಬಂಧಿಸಿ ವಿಚಾರಣೆ ಮಾಡಿದರು ಮತ್ತು ಶಿಲುಬೆ ಮೇಲೆ ಆತನನ್ನು ಏರಿಸಿದರು. ಕ್ರೂಜೆ ಎಂಬುದರ ಅರ್ಥ ಸತ್ತು ಹೋದವನನ್ನು ಅವಮಾನಪಡಿಸುವುದಕ್ಕಾಗಿ ಶಿಲುಬೆಗೆ ಜಡಿಯುವುದು. ಯಹೂದ್ಯರ ಪದ್ಧತಿಯು ಕ್ರಿಸ್ತ ಪೂರ್ವದಲ್ಲಿ 2ನೇ ಶತಮಾನದಲ್ಲಿ ಈ ಮರಣದ ಕುರಿತು ಈ ಲೋಕದಲ್ಲಿ ಹೇಳುತ್ತಿದ್ದರು. ಹಲ್ಲೆಲೂಯಾ. ಆದರೆ ಈ ಕ್ರೂಜೆಯ ಮರಣವು ಅದೊಂದು ಸಾಧಾರಣವಾದ ಮರಣವಲ್ಲ. ಕ್ರೂಜರ ಮರಣ ಅದು ಸಾಧಾರಣವಾದ ಮರಣ ಅಲ್ಲ. ಹಳೆ ಒಡಂಬಡಿಕೆ ಕಾಲದಲ್ಲಿ, ಯೇಸು ಕ್ರಿಸ್ತನಿದ್ದಂಥ ಕಾಲದಲ್ಲಿ ಯಾರಾದರೂ ತಪ್ಪುಗಳನ್ನು ಮಾಡಿದರೆ ಆ ತಪ್ಪುಗಳಿಗೋಸ್ಕರ ಅವರನ್ನು ಏನು ಮಾಡುತ್ತಿದ್ದರು? ಆ ಕಾಲದ ಶಿಕ್ಷೆ ಏನೆಂದರೆ ಅವರನ್ನು ಶಿಲುಬೆಯ ಮೇಲೆ ಶಿಲುಬೆಯನ್ನು ತಲೆ ಕೆಳಗೆ ಹಾಕಿ ಒಂದು ಗುಡ್ಡದ ಮೇಲೆ ಅವರನ್ನು ಕಟ್ಟಿ ಹಾಕ್ತಿದ್ರು. ಅಲ್ಲಿ ಆ ಗುಡ್ಡದ ಮೇಲೆ ಬರುವಂಥ ಹದ್ದುಗಳು ಬಂದು ಅದನ್ನು ಕಚ್ಚಿ ಒಬ್ಬನನ್ನು ನೋವಿಸಿ ಸಾವು ಬರೋದೇ ಆ ಸಾವೇ ಆ ಕಾಲದಲ್ಲಿ ಇದ್ದಂಥ ಶಿಕ್ಷೆ. ಹಲ್ಲೆಲೂಯಾ. ಅದನ್ನು ಆಗ ನೋಡಲಿಕ್ಕೆ ಯಾರೂ ಹೋಗಲ್ಲ, ಆ ಕಡೆಗೆ ಯಾರನ್ನು ಕಳಿಸಲ್ಲ. ಆದರೆ ಇಂಥ ಒಂದು ಕ್ರೂರವಾದ ಮರಣದಲ್ಲಿ ಇದ್ದರು. ಯೇಸು ಕ್ರಿಸ್ತನನ್ನು ಶಿಲುಬೆ ಮೇಲೆ ಸತ್ತಾಗ ಆತನು ಶಿಲುಬೆಯಲ್ಲಿ ಹೇಳಿದಂಥ 7 ಮಾತುಗಳು ನಮಗೆಲ್ಲರೂ ನಾವು ಕ್ರೈಸ್ತರಾದ 20 ವರ್ಷ ಕ್ರೈಸ್ತರಾದವರು ಅಥವಾ 10 ವರ್ಷ ಅಥವಾ ಎಳೆ ಕ್ರೈಸ್ತರಿಗೆ ಬಹಳ ಪರಿಚಿತವಾದಂಥ ಕಾರ್ಯ. 7 ಕಾರ್ಯಗಳನ್ನು ಆ ಶಿಲುಬೆಯ ಮರಣದಲ್ಲಿ ಯೇಸು ಕ್ರಿಸ್ತನು ಹೇಳಿದನು. ಹಲ್ಲೆಲೂಯಾ. ಮೊದಲನೇ ಕಾರ್ಯ ಏನೆಂದರೆ ಲೂಕನ ಸುವಾರ್ತೆ 23:34ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ತಂದೆಯೇ ಕ್ಷಮಿಸು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕೂಡ ಕೆಲವೊಮ್ಮೆ ತಪ್ಪುಗಳನ್ನು ಮಾಡುವಾಗ ನಾವು ಈ ಲೋಕದಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಬಿಟ್ಬಿಡಪ್ಪ, ಕ್ಷಮಿಸ್ಬಿಡು ಅಂಥೇಳಿ ಕೆಲವರು ಹೇಳುವುದನ್ನು ನಾವು ಕೇಳಿದ್ದೀವಿ. ಇದು ಹೇಗೆ ಜನರೊಳಗೆ ಪ್ರವೇಶವಾಯಿತಂದರೆ ಯೇಸು ಕ್ರಿಸ್ತನಿರುವಾಗಲೇ ಈ ಅಭ್ಯಾಸವು ಬಂತು. ಹಲ್ಲೆಲೂಯಾ. ಆದರೆ ತಂದೆ ಅವರನ್ನು ಕ್ಷಮಿಸು. ಆತನು ಎಲ್ಲರಿಗೂ ಹೇಳಿದರು, ಯಾರು ಏನು ತಪ್ಪು ಮಾಡಿದ್ರು ಪರವಾಗಿಲ್ಲ, ತಪ್ಪು ಮಾಡಿದ್ರು ಅವರನ್ನು ಕ್ಷಮಿಸು. ಒಬ್ಬ ವ್ಯಕ್ತಿ ಕ್ಷಮಿಸು ಅಂತ ಹೇಳುವವರು ದೊಡ್ಡವರ, ಕ್ಷಮೆ ಸಿಕ್ಕಿದವರು ದೊಡ್ಡವರ? ಹೇಳಿರಿ ನೋಡುವ, ಇದು ನಿಮ್ಮ ಸಮಯ. ಕ್ಷಮಿಸುವರು ದೊಡ್ಡವರ ಅಥವಾ ಕ್ಷಮೆ ಸಿಕ್ಕಿದವರು ದೊಡ್ಡವರ? ಕ್ಷಮಿಸುವವರು ದೊಡ್ಡವರು. ಹಲ್ಲೆಲೂಯಾ. ಅದೇ ಯೇಸು ಕ್ರಿಸ್ತನ ಆ ಕಾರ್ಯವನ್ನೇ ಮಾಡಿದರು. ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು ಆತನು ಶಿಲುಬೆಗೆ ಹೋಗ್ತಾನೆ. ಗೆತ್ಸೆಮನೆ ತೋಟದೊಳಗೆ ಪ್ರವೇಶ ಮಾಡಿದಾಗಲೇ ಆತನಿಗೆ ಗೊತ್ತಿತ್ತು ಆತನ ಬಗ್ಗೆ ಒಳೆ ಸಂಚು ಮಾಡ್ತಿದ್ದಾರೆ, ಜನರು ಆತನ ಬಗ್ಗೆ ಗುಣಗುಟ್ಟುತ್ತಿದ್ದಾರೆ. ಆತನು ಯಾವ ತಪ್ಪುಗಳನ್ನು ಮಾಡಿದಿಲ್ಲ. ಆತನ ಈ ಲೋಕದಲ್ಲಿ ಇದ್ದಂಥ 33 ವರ್ಷ ಆತನ ಈ ಲೋಕದಲ್ಲಿ ಇದ್ದನು. ಆದರೆ ಕೊನೆಯ 3.5 ವರ್ಷ ಯೇಸು ಕ್ರಿಸ್ತನು ಲೋಕದಲ್ಲಿದ್ದುಕೊಂಡು ಆತನು ತನ್ನ ಸೇವೆಯನ್ನು ಮಾಡಿದರು. ಹಲ್ಲೆಲೂಯಾ. 3.5 ವರ್ಷದಲ್ಲಿ ಆತನ ಅದ್ಭುತವನ್ನು ಮಾಡಿದರು, ಸೂಚಕ ಕಾರ್ಯಗಳನ್ನು ಮಾಡಿದರು. ಕಾನಾ ಊರಿನ ವಿವಾಹದಲ್ಲಿ ಅದ್ಭುತ ಮಾಡಿದರು. ಕುಂಟರಿಗೆ ಕಾಲುಗಳನ್ನು ಕೊಟ್ಟರು, ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟರು. ಅನೇಕ ಅದ್ಭುತಗಳನ್ನು, ಸ್ವಸ್ಥತೆಗಳನ್ನು ಮಾಡುತ್ತಾ ಬಂದರು. ಅದೇ ಮಾಡುತ್ತಾ ಉಪಕಾರಗಳನ್ನೇ ಆತನಿಂದ ಹೊಂದಿದ್ದಾರೆ. ಆದರೆ ಆ ಉಪಕಾರಗಳನ್ನು ಹೊಂದಿದರೂ ಕೂಡ ಆತನನ್ನು
ಶಿಲುಬೆ ಏರಿಸಿದರೆ ಒಳ್ಳೆಯದಂತೇಳಿ ಜನರು ನೆನೆಸಿದರು. ಹಲ್ಲೆಲೂಯಾ. ಇವತ್ತು ಅದೇ ರೀತಿಯಲ್ಲಿ ನಾವು ಎಷ್ಟೇ ಒಳ್ಳೆಯದು ಮಾಡಿದರೂ ಕೂಡ ನಮ್ಮನ್ನು ಯೇಸು ಕ್ರಿಸ್ತನ ಹಾಗೆ ಶಿಲುಬೆಗೆ ಓರಿಸಲಿಕ್ಕೆ ಪ್ರಯತ್ನ ಪಡುತ್ತಾರೆ. ಆದರೆ ನಾವು ಹೇಳ್ತೀವಿ, ಅವರನ್ನು ಕ್ಷಮಿಸು, ಬಿಟ್ಬಿಡು, ಹೋಗಲಿ ಅಂಥೇಳಿ. ಇದು ಯೇಸು ಕ್ರಿಸ್ತನು ಮೊದಲನೇದಾಗಿ ಕೆಲವೊಮ್ಮೆ ಜನರು ಹೇಳ್ತಾರೆ, ಅವ್ರೇನು ಮಾಡ್ತಾರೆ ಅವನಿಗೆ ಗೊತ್ತಿಲ್ಲ, ಬಿಟ್ಬಿಡು ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ಲೂಕನ ಸುವಾರ್ತೆ 19ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತಾನೆ, ಒಬ್ಬ ಪಾಪಿಯಲ್ಲಿ ರಕ್ಷಣೆ ಹೊಂದುತ್ತಾನೆ. ಜಕ್ಕಾಯನ ಮನೆಯಲ್ಲಿ ಯೇಸು ಕ್ರಿಸ್ತನು ಪ್ರವೇಶ ಮಾಡಿದಾಗ ಅಲ್ಲಿ ಸುಂಕದವನಾದ ಜಕ್ಕಾಯನು ಒಂದು ಒಳ್ಳೆ ತೆರಿಗೆ ಕಲೆಕ್ಟ್ ಮಾಡೋ ವ್ಯಕ್ತಿ. ಆತನು ಎಲ್ಲವನ್ನು ಜನರಿಗೆ ಹಿಂತಿರುಗಿಸಿ ಕೊಡುತ್ತಾನೆ. ಯೇಸು ನೋಡಿದ ಕೂಡಲೇ ಅವನಿಗೆ ಕ್ಷಮೆ ಸಿಕ್ಕಿತು. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಎಷ್ಟೇ ತಪ್ಪಿಗೆಸ್ತರಾದರೂ ಯೇಸುವನ್ನು ನೋಡುವಾಗಲೇ ನಮಗೆ ಕ್ಷಮೆಯೂ ಸಿಕ್ಕುತ್ತದೆ. ಹಲ್ಲೆಲೂಯಾ. ಮೊದಲನೇದು, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿದ್ದಾರೆಂದು ಅರಿಯರು. ಹಲ್ಲೆಲೂಯಾ. ಕೆಲವೊಮ್ಮೆ ಅನೇಕರು ಏನು ಮಾಡ್ತಾರಂತೇಳಿ ಅವರಿಗೆ ತಿಳುವಳಿಕೆ ಇಲ್ಲದೆ ಅನೇಕ ತಪ್ಪುಗಳನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಎರಡನೇದಾಗಿ ಲೂಕನ ಸುವಾರ್ತೆ 23ನೇ ಅಧ್ಯಾಯ 43ನೇ ವಾಕ್ಯ. ಹಲ್ಲೆಲೂಯಾ. ಈ ಹೊತ್ತೇ ನನ್ನ ಸಂಗಡ ಪರದೇಸಿನಲ್ಲಿ ಇರುವಿ. ಇದು ಒಂದು ಕಳ್ಳನಿಗೆ ಯೇಸು ಕ್ರಿಸ್ತನ ಬಲಭಾಗದಲ್ಲಿ, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದಾಗ ಆತನ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ 2 ಕಳ್ಳನನ್ನು ಹಾಕಿದರು. ಆ ಕಳ್ಳನು ನೋಡ್ರಿ, ಯಾವ ಸಭೆಯ ಸದಸ್ಯನಲ್ಲ, ಯಾವ ಸಭೆಗೆ ಮೆಂಬರ್ ಆಗಿಲ್ಲ, ಯಾವ ಸಭೆಗೂ ಒಂದು ದಾಖಲಾತಿ ಮಾಡಿಕೊಂಡಿಲ್ಲ. ಆದರೆ ಆ ಸಭೆಗೆ ಯಾವ ಒಂದು ರೀತಿ ಇಲ್ಲದಿದ್ದರೂ ಕೂಡ ಯೇಸು ಕ್ರಿಸ್ತನು ಈ ಹೊತ್ತು ನನ್ನ ಸಂಗಡ ಪರದೇಸಿನಲ್ಲಿ ಇರುವೆ. ಹಲ್ಲೆಲೂಯಾ. ಈ ಹೊತ್ತು ಯಾವ ಕ್ಷಣದಲ್ಲಿ ಯೇಸುವೆ ನನ್ನ ಪಾಪಿಯಾದ ನನ್ನನ್ನು ಕರುಣಿಸು, ನನ್ನ ಪಾಪದಿಂದ ನನ್ನನ್ನು ಕ್ಷಮಿಸು ಅಂತ ಕೇಳಿದಾಗಲೇ ರಕ್ಷಣೆ ಉಂಟಾಯಿತು. ಹಲ್ಲೆಲೂಯಾ. ಆ ಕಳ್ಳನು ನೋಡಿದರೆ, ಪರದೇಶ ಅಂದರೆ ಒಂದು ಆಶೀರ್ವದಿಸಲ್ಪಟ್ಟಂಥ ಸ್ಥಳ. ಒಂದು ವೇಳೆ ಆ ಕಳ್ಳನು ಶಿಲುಬೆಗೆ ಏರಿಸಿ ಸಾಯದಿದ್ದಿದ್ರೆ ನಮ್ಮ ಹಾಗೆ ಆತನು ರಕ್ಷಣೆ ಹೊಂದಿದ್ದ, ನಮ್ಮ ಹಾಗೆ ಒಂದು ಸಭೆಗೆ ಹೋಗ್ತಿದ್ದ, ನಮ್ಮ ಹಾಗೆ ಅವರು ಯೇಸುವನ್ನು ತಿಳ್ಕೊಳ್ತಿದ್ರ, ನಮ್ಮ ಹಾಗೆ ಏನು ಮಾಡ್ತಿದ್ದ, ಆರಾಧನೆ ಮಾಡ್ತಿದ್ರು, ಪಾಪದ ಅರಿವು ಉಂಟಾಗುತ್ತಿತ್ತು. ಆದರೆ ಆತನು ಶಿಲುಬೆಯಲ್ಲಿ ಇರುವಾಗಲೇ ನನ್ನನ್ನು ಕ್ಷಮಿಸು ಅಂತೇಳಿ ದೇವರ ಮುಂದೆ ಅಂತ, ಈ ಹೊತ್ತು ನಿನ್ನ ಸಂಗಡ ಪರದೇಸಿನಲ್ಲಿ ಇರುವಿ. ನೋಡ್ರಿ, ಮೊದಲನೇದು ದೇವರವನ್ನು ಕ್ಷಮಿಸ್ತಾನೆ, ತಂದೆ ಅವರನ್ನು ಕ್ಷಮಿಸು ಅಂತ ಕೇಳಿದಾಗಲೇ ಪಕ್ಕದಲ್ಲಿದ್ದ ಕಳ್ಳ ಏನಾಯಿತು, ಮನ ಮುಟ್ಟಿತ್ತು. ಆತನು ಮಾಡಿದ ಎಲ್ಲ ತಪ್ಪುಗಳಿಗಾಗಿ, ಆತನು ಮಾಡಿದ ಎಲ್ಲ ಅಕ್ರಮಗಳಿಗಾಗಿ, ಅನೀತಿಗಾಗಿ ದೇವರ ಮುಂದೆ ಕೇಳಿಕೊಳ್ಳುತ್ತಾನೆ, ದೇವರೇ ನಾನು ಈ ಹೊತ್ತು ನಿನ್ನ ಸಂಗಡ ಪರದೇಸಿನಲ್ಲಿರುವಿ. ಹಲ್ಲೆಲೂಯಾ. ಈ ಕಾರ್ಯ ಕಳ್ಳನನ್ನು ನೋಡಿ ಹೇಳಿದರು. ಇವತ್ತು ನಮ್ಮನ್ನು ಪಾಪ ಮಾಡಿದ್ರು, ಅಕ್ರಮ ಮಾಡಿದ್ರು, ಅನೀತಿ ಮಾಡಿದ್ರು ಅಂತ ನಮ್ಮನ್ನು ತಿರಸ್ಕರಿಸೋರು ಭಾಳ ಇದ್ದಾರೆ. ಕೆಲವೊಮ್ಮೆ ಈ ಲೋಕದಲ್ಲಿ ನಾವು ನೋಡೋದಾದರೆ ಅನೇಕ ಗಂಡಂದಿಯರು ಹೆಂಡತಿಗೆ ದ್ರೋಹ ಮಾಡಿರುತ್ತಾರೆ, ಹೆಂಡತಿಯರು ಗಂಡನಿಗೆ ದ್ರೋಹ ಮಾಡಿರುತ್ತಾರೆ, ಮಕ್ಕಳು ತಂದೆ ತಾಯಿಗಳಿಗೆ ದ್ರೋಹ ಮಾಡುತ್ತಾರೆ, ತಂದೆ ತಾಯಿಗಳು ಮಕ್ಕಳಿಗೆ ದ್ರೋಹ ಮಾಡುತ್ತಾರೆ. ಈ ರೀತಿ ಮಾಡಿ ನಾವು ನೆನೆಸ್ತೀವಿ, ಈ ದ್ರೋಹಗಳೆಲ್ಲ ಎಲ್ಲಿ ನಾವು ಇಟ್ಟುಕೊಳ್ತೀವಿ. ಆದರೆ ದೇವರು ಕಳ್ಳನ ಹಾಗೆ ನಾವು ಈ ಕಾಲದಲ್ಲಿ ನಾವು ಸಭೆಗಳಿಗೆ ಹೋಗ್ತಾ ಇದ್ದೀವಿ, ರಕ್ಷಣೆ ಹೊಂದಿದ್ದೀವಿ, ಪಾಪದ ಅರಿವು ಉಂಟಾಗಿದೆ. ಆದರೂ ನಾವು ಇದೇ ಕಾರ್ಯಗಳನ್ನು ಮಾಡಿದರೆ ನಮ್ಮ ದೇವರು ಹೇಗೆ ಹೇಳುತ್ತಾನೆ, ಇವತ್ತು ನಿನ್ನ ಸಂಗಡ ಪರದೇಶನಲ್ಲಿರುವಿ, ನನ್ನ ಸಂಗಡ ನೀನು ಪರದೇಶನಲ್ಲಿರುವಿ.
ಇದಕ್ಕಾಗಿ ತಾನೇ ಈ ಪರದೇಶಿಗೆ ಹೋಗುವುದಕ್ಕಾಗಿಯೇ, ಪರಲೋಕ ರಾಜ್ಯಕ್ಕೆ ನಾನು ಮತ್ತು ನೀನು ಪ್ರವೇಶಿಸುವುದಕ್ಕಾಗಿಯಲ್ಲ ತಾನೇ ದೇವರನ್ನು ಆರಾಧನೆ ಮಾಡುವುದು, ದೇವರನ್ನು ಸ್ತುತಿ ಮಾಡುವುದು, ದೇವರಿಗೆ ಪ್ರಾರ್ಥನೆ ಮಾಡುವುದು, ದೇವರಿಗಾಗಿ ನಡ್ಕೊಳ್ಳೋದು. ಅಲ್ಲಿ ಹೋಗ್ಲಿಕ್ಕೆ ತಾನೇ ಈ ಕಾರ್ಯಗಳೆಲ್ಲ ಮಾಡುವುದು. ಆದರೆ ಆ ಕಾರ್ಯಗಳನ್ನೇ ಮರೆತು ನಮ್ಮ ಸ್ವಾರ್ಥಕ್ಕಾಗಿ ನಾವು ದೇವರನ್ನು ಬಿಟ್ಟು ಲೋಕದ ಕಾರ್ಯಕ್ಕೆ ಪ್ರವೇಶ ಮಾಡುತ್ತೀವಿ. ಹಲ್ಲೆಲೂಯಾ. ದೇವರು ನಂಬಿಗಸ್ತ ಓಟವನ್ನು ಓಡಿದೆನು. ಹಲ್ಲೆಲೂಯಾ. ಅದಕ್ಕಾಗಿ ಹೇಳ್ತಾನೆ, ಈ ಹೊತ್ತು ನನ್ನ ಸಂಗಡ ಪರದೇಶಿನಲ್ಲಿರುವೆ. ಆ ಪರದೇಶ ಅಂದರೆ ಒಳ್ಳೆ ಒಂದು ಸಮಾಧಾನದ ಸ್ಥಳ. ಆ ಕಳ್ಳನಿಗೆ ಗೊತ್ತಿತ್ತು, ನನಗೆ ಈತನಿಗೆ ಮುಂದೆ ನಾನು ಕ್ಷಮೆ ಮನಸ್ಸಿನ ಹೃದಯ ಅಂದುಕೊಂಡಾಗಲೇ ನನಗೆ ಈತ ನನ್ನನ್ನು ಕ್ಷಮಿಸುವ ಆತನು. ಎಷ್ಟೋ ಉಪಕಾರಗಳನ್ನು ಹೊಂದಿರ್ಬೋದು, ಆತನ ಮಾಡಿದನ್ನು ನೋಡಿರ್ತಾರೆ. ಅಥವಾ ಈ ಕಳ್ಳನಿಗೆ ಯೇಸು ಯಾರಂತಲೇ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅಲ್ಲಿ ರಕ್ಷಣೆ ಹೊಂದಿದರು. ಹಲ್ಲೆಲೂಯಾ. ದೇವರು ಅನುಕೂಲ ಮಾಡಿಕೊಟ್ರು. ತೀತನ ಪುಸ್ತಕ 3ನೇ ಅಧ್ಯಾಯ 3-7 ನೋಡ್ರಿ. ತೀತನ ಪುಸ್ತಕ 3ನೇ ಅಧ್ಯಾಯ 3-7. ಯಾರಾದರೂ ಓದ್ರಿ ದಯಮಾಡಿ. ಎಫೆಸ್ಯ 2:8-9 2 ವಾಕ್ಯಗಳನ್ನು ಯಾರಾದರೂ ಓದ್ರಿ. ಹಲ್ಲೆಲೂಯಾ. ನಂಬಿಕೆಯಿಂದಲೇ ನೀವು ರಕ್ಷಣೆ ಹೊಂದಿದ್ದೀರಿ. ನಿಮ್ಮ ಪುಣ್ಯಕ್ರಿಯೆಗಳಿಂದೋ ಅಥವಾ ನಿಮ್ಮ ಒಳ್ಳೆ ಕಾರ್ಯಗಳಿಂದೋ ನಾನು ಮತ್ತು ನೀವು ದೇವರ ಸಮ್ಮುಖಕ್ಕೆ ಬಂದಿಲ್ಲ, ಕುಳಿತುಕೊಂಡಿಲ್ಲ, ದೇವರನ್ನು ಆರಾಧಿಸ್ತಾ ಇಲ್ಲ. ಹಲ್ಲೆಲೂಯಾ. ದೇವರು ಕೊಟ್ಟಂಥ ನಂಬಿಕೆ. ಇವತ್ತು ನೀನು ಪರದೇಶಿನಲ್ಲಿ ಇರುವಿ ಅಂತೇಳಿ ಹೇಗೆ ಆ ಕಳ್ಳನಿಗೆ ಹೇಳಿದ್ರು, ಆ ಕಳ್ಳನಿಗೆ ಸಿಕ್ಕಿದ ಒಳ್ಳೆಯ ಒಂದು ಸೌಭಾಗ್ಯ. ಆತ ನಮ್ಮಾಗೆ ಆರಾಧನೆ ಮಾಡಿಲ್ಲ, ಯಾವ ಸಭೆಗೆ ಸೇರಿಲ್ಲ, ಯಾವುದೇ ರೀತಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಂಡಿಲ್ಲ, ಏನು ಮಾಡದಿದ್ರು ಆತನು ಪರಲೋಕ ರಾಜ್ಯ ಸೇರಿದನು. ಹಲ್ಲೆಲೂಯಾ. ಆದರೆ ನಮ್ಮ ಪುಣ್ಯ ಕ್ರಿಯೆಗಳಿಂದೋ ನಮ್ಮ ಒಳಿತಿನಿಂದೋ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಆದರೆ ಒಂದೇ ಒಂದು ದೇವರ ಮುಂದೆ ನಾನು ಮತ್ತು ನೀನು ಒಪ್ಪಿಕೊಳ್ಳುವಂಥ ಮಾರ್ಗ. ಈ ಹೊತ್ತು ಕೆಲವೊಮ್ಮೆ ಇವತ್ತು ಬೇಡ ನಾಳೆ ಬದಲಾವಣೆ ಆಗ್ತೀವಿ. ದೇವರು ಹೇಳ್ತಾನೆ, ಅಲ್ಲ, ಈ ಹೊತ್ತು ನನ್ನ ಸಂಗಡ ಪರದೇಶಿನಲ್ಲಿರು. ಇವತ್ತು ನೀನು ದೇವರ ಮುಂದೆ ಕ್ಷಮೆ ಯಾಚಿಸಿದ್ರೆ ಇವತ್ತೇ ನಿನ್ನ ಹೆಸರನ್ನು ಜೀವಬಾಧ್ಯ ಪಟ್ಟಿಯಲ್ಲಿ, ಜೀವಬಾಧ್ಯ ಬುಕ್ಕಿನಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ನನ್ನ ಪ್ರಿಯ ಸಹೋದರಿ, ಕರ್ತನಲ್ಲಿ ಕೇಳಿಕೊಳ್ಳುವುದೇ, ಕಾಲವು ಮುಗಿಯುವುದಕ್ಕಿಂತ ಮುಂಚೆ ರಕ್ಷಣೆ ಹೊಂದಿಕೋ. ಹಲ್ಲೆಲೂಯಾ. 3ನೇದಾಗಿ ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 26 ಮತ್ತು 27. ಯೋಹಾನ ಸುವಾರ್ತೆ 3ನೇ, ಆತನು ಶಿಲುಬೆ ಮೇಲೆ ಹೇಳಿದಂಥ ಮಾತು. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 26 ಮತ್ತು 27. ಸಾಕು. ಅಲ್ಲಿ ಒಂದು ತಾಯಿ ಮತ್ತು ಮಗನ ಬಾಂಧವ್ಯವನ್ನು ಹುಟ್ಟಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸಾಯುವಾಗ ಯೇಸು ಕ್ರಿಸ್ತನ ತಂದೆ ತಾಯಿಗಳಿಗೆ, ಮರಿಯಳಿಗೆ ಮತ್ತು ಯೋಸೇಫನಿಗೆ ಯೇಸು ಮಗನಾಗಿದ್ದರು. ಹಲ್ಲೆಲೂಯಾ. ಅಲ್ಲಿ ಮಗನಾಗಿದ್ದಂಥ ಯೇಸು ಶಿಲುಬೆ ಮೇಲೆ ಸಾಯ್ತಿದ್ದಾರೆ ಅಂತೇಳಿ ಯಾವ ತಾಯಿಯೂ ಉರ್ಕೊಳ್ತಾರೆ. ಹೌದಲ್ವಾ? ಒಂದು ತಾಯಿ ಮಗುವನ್ನು ಕಳ್ಕೊಳ್ಳುವಾಗ ಅವರಿಗಿಂತ ನೋವು ಈ ಲೋಕದಲ್ಲಿ ಎಷ್ಟು ದೊಡ್ಡ ಬೆಲೆ ಕೊಟ್ಟು ಅವರನ್ನು ಸಂತೈಸಲಿಕ್ಕೆ ನೋಡಿದರೂ ಅದು ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಲ್ಲೇ ಯೇಸು ಕ್ರಿಸ್ತನಿಗೆ ಆದಂಥ ಒಂದು ತಾಯಿ ಮತ್ತು ಮಗುವಿನ
ಅಲ್ಲಿ ಬಾಂಧವ್ಯವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ನಾನು ಇದರ ಕುರಿತು ನಾನು ನೋಡುವಾಗ ದೇವರು ನಮ್ಮ ಕುರಿತು, ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನು ನೋಡಿ ತಾಯಿಗೆ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ಆತನು ಹೇಳ್ತಾನೆ, ಒಂದು ಬಾಂಧವ್ಯವನ್ನು ಕಲಿಸಿಕೊಡುತ್ತಾನೆ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 4 ಮತ್ತು 5, 6 ವಾಕ್ಯಗಳನ್ನು ಓದಿದರೆ ಅಲ್ಲಿ ಒಂದು ಬಾಂಧವ್ಯ ಸೃಷ್ಟಿಸಲ್ಪಟ್ಟದನ್ನು ಸತ್ಯವೇದ ಮೂಲಕ ನಾವು ನೋಡ್ಬೋದು. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 15 4, 5, 6. ಹೇಗೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವರಿಗೆ ಮರಣ ದಂಡನೆಯಾಗಬೇಕೆಂದಲೂ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಿನ್ನ ತಂದೆ ತಾಯಿಗಳನ್ನು 10 ದಶಾಜ್ಞೆಗಳಲ್ಲಿ ಒಂದು ದಶಾಜ್ಞೆ ಏನಂದರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ಹಲ್ಲೆಲೂಯಾ. ಹೀಗೆ ಸಾಂಪ್ರದಾಯಿಕ ನಿಮಿತ್ತ ದೇವರ ವಾಕ್ಯವು ನಿರರ್ಥಕ ಮಾಡಿದ್ದೀರಿ ಕಪಟಿಗಳೇ. ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದೇನೆಂದರೆ, ಈ ಜನರ ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ. ಕೆಲವರು ಮಾತಿನಿಂದ ಮಾತ್ರ ತಂದೆ ತಾಯಿಗಳನ್ನು ಸನ್ಮಾನಿಸ್ತಾರೆ. ಅವರು ತಂದೆ ನಮಸ್ಕಾರ ನೋಡುವಾಗ ಸನ್ಮಾನಿಸುವುದಲ್ಲ, ಹೃದಯದಲ್ಲಿ ತಂದೆ ತಾಯಿಗಳ ಕುರಿತು ಕಾಳಜಿ ಇರಬೇಕು. ಮಕ್ಕಳನ್ನು ಬೆಳೆದು ದೊಡ್ಡವರಾದ ಮೇಲಾದರೂ ಕೂಡ ಮಕ್ಕಳಿಗೂ ತಂದೆಗೂ ಮಕ್ಕಳಿಗೂ ಒಂದು ಸಂಬಂಧ ಇದೆ. ತಂದೆ ಭಾಳ ಕೆಟ್ಟವನಾಗಿದ್ದರೂ ಕೂಡ ಮಕ್ಕಳು ನನ್ನ ತಂದೆ ಒಳ್ಳೆಯವನೆಂಬುದಾಗಿಯೇ ಹೇಳುತ್ತಾರೆ. ಹಲ್ಲೆಲೂಯಾ. ನಮ್ಮ ತಾಯಿ ಕೆಟ್ಟವರಾದರೂ, ನಮ್ಮನ್ನು ದೂಷಿಸಿದರು, ನಮ್ಮನ್ನು ನೋವಿಸಿದರು, ದೇವರ ಮುಂದೆ ನಾವು ಹೇಳ್ತೀವಿ, ಅವರು ನನ್ನ ತಾಯಿ, ಅವರು ನನ್ನ ತಂದೆ ಎಂಬುದಾಗಿ. ಹಲ್ಲೆಲೂಯಾ. ಏಕೆಂದರೆ ದೇವರು ಆ ಸಂಬಂಧವನ್ನು ನಮಗೆ ಕಲಿಸಿಕೊಟ್ರು. ಆ ತಂದೆ ತಾಯಿಗಳಿಗೆ ನೋವು ಬರುವ ಹಾಗೆ ನಮ್ಮ ಜೀವಿತದಲ್ಲಿ ನಡ್ಕೊಳ್ಳಬಾರದು ಅಂಥೇಳಿ ದೇವರು ನಮಗೆ ಕಲಿಸಿಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಹೊಸ ಒಂದು ಬಾಂಧವ್ಯ ನೋಡ್ರಿ, ಒಂದು ಬಾಂಧವ್ಯ ಅಂತ್ಯ. ತಂದೆ ತಾಯಿಗಳನ್ನು ಸನ್ಮಾನಿಸಿದ್ರೆ ನಿಮಗೆ ಮೇಲಾಗ್ತದೆ, ಒಂದು ಅಂತ್ಯ ಆಯಿತು ಅಲ್ಲಿಗೆ. ಇನ್ನೊಂದು ಹೊಸ ಬಾಂಧವ್ಯವೇನೆಂದರೆ ಕೀರ್ತನೆ 95 6ನೇ ವಾಕ್ಯ. ಕೀರ್ತನೆ 95 6ನೇ ವಾಕ್ಯ. 95ನೇ ಕೀರ್ತನೆ 6ನೇ ವಾಕ್ಯ. 95:6. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು. ಹಲ್ಲೆಲೂಯಾ. ಆತನು ನಮ್ಮ ತಂದೆಯಾಗಿ ತಾಯಿಯಾಗಿ ನಿನ್ನನ್ನು ಒಂದು ಬಾಂಧವ್ಯದ ಮೂಲಕ ಹೆಗಲ ಮೇಲೆ ಹೊತ್ತುಕೊಂಡಿದ್ದಾನೆ. ಹಲ್ಲೆಲೂಯಾ. ನನ್ನನ್ನು ಮತ್ತು ನೀನು ತನ್ನ ಮಗನನ್ನು ಯಾರು ಆತನನ್ನು ಅಂಗೀಕರಿಸುತ್ತಾರೋ, ಆತನ ಮುಂದೆ ಯಾರು ಬರುತ್ತಾರೋ ಅವರಿಗೆ ಹೊಸ ಒಂದು ಬಾಂಧವ್ಯವನ್ನು ಕ್ರಿಸ್ತನಲ್ಲಿ ಕೊಡುತ್ತಾನೆ. ಒಂದು ಹಳೆಯ ಬಾಂಧವ್ಯ, ಎರಡನೇದು ಒಂದು ಹೊಸ ಬಾಂಧವ್ಯ. ಇವತ್ತು ರಕ್ಷಣೆ ಹೊಂದಿದವರಿಗೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನನ್ನ ಮಗನು ನನ್ನ ಮಗಳು ಎಂಬುದಾಗಿ ಒಂದು ಹೊಸ ಬಾಂಧವ್ಯ. ಯಾರಿಗೂ ನಮ್ಮನ್ನು ಬಿಟ್ಟು ಕೊಡೋದಿಲ್ಲ. ಲೋಕದ ಶತ್ರುವಿನ ಕೈಗೆ ನಮ್ಮನ್ನು ಬಿಟ್ಟು ಕೊಡ್ತಾರಾ? ಸಾಧಾರಣ ತಂದೆ ತಾಯಿಗಳೇ ಎಷ್ಟು ನಾವು ಕೆಟ್ಟವರಾಗಿ ತಂದೆಯ ಮುಂದೆ ತಾಯಿಯ ಮುಂದೆ ನಡ್ಕೊಂಡ್ರು, ಲೋಕದವರು ನಮ್ಮ ಹತ್ರ ಜಗಳಕ್ಕೆ ಬರುವಾಗ ಎಷ್ಟು ಕಠಿಣವಾದ ತಂದೆಯಾದರೂ ತಾಯಿಯಾದರೂ ಅವರ ಮುಂದೆ ನಿಂತುಕೊಳ್ತಾರೆ. ಏನು ನನ್ನ ಮಗನಿಗೆ ಏನು ಮಾಡ್ತೀಯ ಅಂಥೇಳಿ ಒಬ್ಬ ತಂದೆ ತಾಯಿಗಳು ಇಳಿಯುವುದಕ್ಕಿಂತ ಮುಂಚಿತವಾಗಿ ಪರಲೋಕ ತಂದೆ ಆತನನ್ನು ಪ್ರೀತಿಸುವವರಿಗೆ, ಆತನ ಮಾರ್ಗದಲ್ಲಿ ನೀತಿಯಿಂದ ನಡ್ಕೊಳ್ಳುವವರಿಗೆ ಆತನು ಯುದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಅಯೋಗ್ಯರು, ಯಾತಕ್ಕೂ ಬಾರದವರು. ನಾನು ಅನೇಕ ಸಾರಿ ದೇವರ ಮುಂದೆ ಕೇಳಿದೆ, ದೇವರೇ
ಯಾತಕ್ಕೂ ಬಾರದ ಬಲಹೀನನಾದ ಈ ಪಾತ್ರೆಯನ್ನು ಯಾಕೆ ಉಪಯೋಗಿಸ್ತಿ? ದೇವರು ಕೇಳ್ತಾನೆ, ಹೊಸ ಬಾಂಧವ್ಯವನ್ನು ರೂಪಿಸಿಕೊಟ್ಟದ್ದು ಅದು ಸಾಧಾರಣ ವಿಷಯ ಅಲ್ಲ. ಈಗ ನಿನ್ನ ತಾಯಿ ಇದು ನಿನ್ನ ಮಗನು ಎಂಬುದಾಗಿ ದೇವರು ಯೋಹಾನನನ್ನು ತೋರಿಸಿಕೊಡುವಾಗಲೂ, ಯೇಸು ಶಿಲುಬೆಗೆ ಹೋದಾಗ ಯೋಹಾನನನ್ನು ಕೊಡ್ತಾನೆ. ತನ್ನ ಒಂದು ಮಗನಿಗೆ ತನ್ನ ಸ್ವಂತ ಮಗನಿಗೆ ಬದಲಾಗಿ ಇನ್ನೊಂದು ಮಗನನ್ನು ಕೊಟ್ಟುಬಿಡ್ತಾರೆ. ದೇವರಿಗೆ ಯಾರು ಹತ್ತಿರವಾಗಿ ವಿಧೇಯರಾಗ್ತಾರೋ, ತಂದೆ ತಾಯಿಗಳಿಗೆ ಯಾರು ಕೀழ்ಪಡಿತಾರೆ. ಅನೇಕ ಸಾರಿ ನಮ್ಮ ಮಕ್ಕಳು ನಮಗೆ ವಿಧೇಯರಾಗಲ್ಲ, ಬೇರೆ ಮಕ್ಕಳು ವಿಧೇಯರಾಗೋದು ನೋಡಿದರೆ ನಮಗೆ ಸಂತೋಷದಲ್ಲಿ ನಾವು ಅವರಿಗೆ ಉಪಕಾರ ಮಾಡ್ತೀವಿ. ಹೌದಾ ಅಲ್ವಾ? ಅದು ನ್ಯಾಚುರಲ್ ಆಗಿ ಬರುತ್ತದೆ. ಇವತ್ತು ನಾವು ದೇವರಿಗೆ ಕರೆಕ್ಟಾಗಿ ನಡ್ಕೊಳ್ಳದೆ ಇದ್ದಾಗ ದೇವರು ನಮಗೆ ಬರತಕ್ಕ ಆಶೀರ್ವಾದ ಬೇರೆಯೊಬ್ಬರಿಗೆ ಕೊಟ್ಟು ಬಿಡ್ತಾರೆ. ಅದು ಸಾಧಾರಣ. ಲೋಕದ ನಾವೇ ಮಾಡುವಾಗ ದೇವರು ಮಾಡದೇ ಇರ್ತಾನ. ಅದಕ್ಕಾಗಿ ಮೂರನೇದು, ದೇವರು ನಮಗೆ ಬಾಂಧವ್ಯವನ್ನು, ಒಂದು ಸಂಬಂಧವನ್ನು ಕಲಿಸಿಕೊಡುತ್ತಾನೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 46ನೇ ವಾಕ್ಯ. ಮತ್ತಾಯನ ಸುವಾರ್ತೆ 27:46. ಹಲ್ಲೆಲೂಯಾ. ಆತನು ಶಿಲುಬೆ ಮೇಲೆ ಸಾಯುವಾಗ ದೇವರ ಮುಂದೆ ದೇವರು ಇಬ್ರಿಯ ಭಾಷೆಯಲ್ಲಿ ಎಲಿ ಎಲಿ ಲಮಾ ಸಬಕ್ತಾನಿ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ. ಹಲ್ಲೆಲೂಯಾ. ಇವತ್ತು ದೇವರ ಮುಂದೆ ಅನೇಕ ಸಾರಿ ದೇವರ ಮುಂದೆ ನಾವು ಸರಿಯಾಗಿ ನಡ್ಕೊಳ್ಳದೇ ಇದ್ದು ನಾವು ದೇವರ ಮುಂದೆ ಕೇಳೋ ಪ್ರಶ್ನೆ ಏನು? ಯಾಕೆ ದೇವರೇ ನನ್ನನ್ನು ಕೈ ಬಿಟ್ಟೆ? ಆತನು ಪರಿಪೂರ್ಣವಾಗಿ ನಡ್ಕೊಂಡು ಆತನು ಕೇಳಿದ ಒಂದು ಮಾತು ದೇವರ ಮುಂದೆ, ಯಾಕೆ ದೇವರ ನನ್ನನ್ನು ಕೈ ಬಿಟ್ಟೆ? ಇದೊಂದು ಪ್ರಾರ್ಥನೆ ಮತ್ತು ತನ್ನ ಜವಾಬ್ದಾರಿಯನ್ನು ಪೂರ್ತಿಗೊಳಿಸಿದನು. ಹಲ್ಲೆಲೂಯಾ. ಇದೊಂದು ಪ್ರಾರ್ಥನೆ ಆಗಿತ್ತು. ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆ? ಯಾಕೆ ಈ ಪರಿಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟುಬಿಟ್ಟೆ? ಯಾಕೆ ನನ್ನ ನೋವುಪಡಿಸಿದ್ದೆ? ನಾನೇನು ತಪ್ಪು ಮಾಡಿಲ್ಲಲ್ಲ. ಆತನು ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥನೆಗೆ ಅಂತೇಳಿ ಹೋದಾಗಲೂ ಆತನಿಗೆ ಗೊತ್ತಿತ್ತು, ಈ ರೀತಿ ಎಲ್ಲ ನನ್ನ ನೋಡಿದ್ದಾರೆ, ಈ ರೀತಿ ಎಲ್ಲ ಹೋಗಿದ್ದಾರೆ, ಈ ರೀತಿ ಮಾಡ್ತಾರೆ, ನನ್ನ ಕುರಿತು ಎಲ್ಲ ಆತನಿಗೆ ಗೊತ್ತಿತ್ತು. ಆತನ ಅನುಭವಿಸುವಂಥ ಎಲ್ಲ ನೋವುಗಳು ಆತನಿಗೆ ಗೊತ್ತಿತ್ತು. 22ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ. ಇನ್ನು ನಿಮಗೆ ಅದರ ಕುರಿತು ಏನು ಗೊತ್ತಿತ್ತು ಅಂತೇಳಿ ನಾವು ನೋಡಬೇಕಾದ್ರೆ 22ನೇ ಕೀರ್ತನೆ 1ನೇ ವಾಕ್ಯ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟು ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳಿದೆಯೋ ದೂರವಾಗಿದ್ದಿ. ನೋಡ್ರಿ, ಅಲ್ಲಿ ಕೂಡ ಕೇಳ್ತಾನೆ, ದಾವೀದನು ಕೇಳ್ತಾನೆ, ನನ್ನ ದೇವರೇ ಅಘೋರವಾದ ಶಿಕ್ಷೆಯಲ್ಲಿ ಯಾಕೆ ದೇವರೇ ನನ್ನ ಕೈ ಬಿಟ್ಟೆ? 6ನೇ ಕೀರ್ತನೆ 5 ಮತ್ತು 6ನೇ ವಾಕ್ಯದಲ್ಲಿ ಅಲ್ಲೇನೂ ಕೇಳ್ತಾರೆ ನೋಡಿ ಬೇಕಾದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟು? 6ನೇ ಕೀರ್ತನೆ Psalm 6:5 ಕೀರ್ತನೆ 6ನೇ ಕೀರ್ತನೆ 5 ಮತ್ತು 6ನೇ ವಾಕ್ಯ. ಅಧರ್ಮಿಗಳೆಲ್ಲರೂ ನೀನನ್ನು ಹಗೆ ಮಾಡುವಿ, ಸುಳ್ಳು ಹೇಳುವವರು ನಾಶ ಮಾಡುವಿ, ಯೆಹೋವನು ನರಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ಹಲ್ಲೆಲೂಯಾ. ಅನೇಕ ಸಾರಿ ದೇವರ ಮುಂದೆ ಸೊಕ್ಕಿನವರು ಆತನ ಸನ್ನಿಧಿಯಲ್ಲಿ ನಿಲ್ಲಿಕ್ಕಾಗಲ್ಲ. ಅಧರ್ಮಿಗಳನ್ನು ದೇವರು ಹಗೆ ಮಾಡುತ್ತಾರೆ, ಯೆಹೋವನು ನರಹತ್ಯೆ ಮಾಡುವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ಹಲ್ಲೆಲೂಯಾ. ಆದರೂ ನಾವು ಈ ರೀತಿಯೆಲ್ಲ ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಮಾಡಿದರೂ ಕೂಡ ನಾವು ದೇವರ ಮುಂದೆ ಕೇಳ್ತೀನಿ, ಯಾಕೆ ದೇವರೇ ನನ್ನನ್ನು ಕೈ ಬಿಟ್ಟು? ಒಳ್ಳೆಯವರಾಗಿ ಇದ್ದುಕೊಂಡು ಅಲ್ಲೇ ನಾವು ಕೇಳೋ ಪ್ರಶ್ನೆ, ಯಾಕೆ ದೇವರೇ ನನ್ನ ಕೈ ಬಿಟ್ಟೆ? ನಾವು ದೇವರ ಹತ್ರ ಕೇಳಬೇಕು.
ಕೈ ಬಿಟ್ಟೆ ಅಂತ ಕೇಳೋದಕ್ಕಿಂತ ಯಾವಾಗಪ್ಪ ನಾನು ಕೈ ಹಿಡಿದೆ ಈ ಪರಿಸ್ಥಿತಿಯಲ್ಲಿ, ಈ ಪರಿಸ್ಥಿತಿಯಲ್ಲಿ ನಾನು ಯಾವಾಗ ಕೈ ಹಿಡಿದಿಯಲ್ಲಪ್ಪ. ದೇವರು ನಮ್ಮನ್ನು ಕೈ ಬಿಡೋದಕ್ಕಾಗಿ ಬಂದಿಲ್ಲ. ಆತನು ಶಿಲುಬೆ ಮೇಲೆ ಕೈ ಬಿಡಲ್ಪಟ್ಟರು, ತಂದೆಯ ಚಿತ್ತವನ್ನು ನೆರವೇರಿಸಿದನು. ಹಲ್ಲೆಲೂಯ. ಆತನು ಏನೆಲ್ಲ ಹೇಳಿದನೋ ಸತ್ಯವೇದದಲ್ಲಿ, ನಾನು ತಿರುಗಿ ಬರುತ್ತೀನಿ, ನಾನು ಈ ಪಾಪಗಳಿಗೆ ಆ ಪಾಪವನ್ನು ಜಯಿಸಿ ಶಾಪವನ್ನು ಜಯಿಸಿ ನಾನು ತಿರುಗಿ ಬರ್ತೀನಿ ಅಂತೇಳಿ ಆತನು ಹೇಳಿದ ಹಾಗೆ ಬಂದನು. ಹಲ್ಲೆಲೂಯ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆ? ಹಲ್ಲೆಲೂಯ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 28ನೇ ವಾಕ್ಯ. ಜಾನ್ ಚಾಪ್ಟರ್ 19:28. ಹಲ್ಲೆಲೂಯ. ಇಲ್ಲಿ ಶಾರೀರಿಕವಾಗಿ ಆತನ ದಾಹ ಉಳ್ಳವನಾದನು. ಇವತ್ತು ಲೋಕದಲ್ಲಿ ನಾವು ಶಾರೀರಿಕ ದಾಹದಲ್ಲಿದ್ದೀವ? ಇನ್ನು ನಮ್ಮ ಜೀವಿತದಲ್ಲಿ ಮರುಭೂಮಿಯಲ್ಲಿ ಹಾಗರಳು ಹೊರತೆಯನ್ನು ಹುಡುಕಿದ ಹಾಗೆ ನಾವು ಇವತ್ತು ಹೊರತೆಯನ್ನು ಹುಡುಕ್ತಾ ಇದ್ವಿ, ಹೌದಲ್ವಾ? ನನಗೆ ನೀರಡಿಕೆ ಆಗಿದೆ. ಯೇಸು ಕ್ರಿಸ್ತನು ಹೇಳುತ್ತಾನೆ, ಒಂದು ದೈಹಿಕ ದಾಹದ ಕುರಿತು ಆತನಲ್ಲಿ ತೋರಿಸಿಕೊಡುತ್ತಾನೆ. 1 ತಿಮೋಥಿ 3ನೇ ಅಧ್ಯಾಯ 16ನೇ ವಾಕ್ಯ. 1 ತಿಮೋಥಿ 3:16. 1 ತಿಮೋಥಿ 3ನೇ ಅಧ್ಯಾಯ 16ನೇ ವಾಕ್ಯ. 1 ತಿಮೋಥಿ 3ನೇ ಅಧ್ಯಾಯ 16ನೇ ವಾಕ್ಯ. ಹಾಲೆಲೂಯ. ಆತನಿಗೆ ನೀರಡಿಕೆ ಆಗಿದೆ. ಲೋಕವನ್ನೇ ಉಂಟು ಮಾಡಿದ ಆತನಿಗೆ ಸಾಯುವ ಗಳಿಗೆಯಲ್ಲಿ ಆತನಿಗೆ ಒಂದು ನೀರಡಿಕೆ ಕೊಡಲಿಕ್ಕೆ ಯಾರೂ ಇದ್ದಿಲ್ಲ. ಇವತ್ತು ನಮಗೆ ನೀರು ಬರದಿದ್ದರೆ ಎಷ್ಟು ಕಷ್ಟಪಡ್ತೀವಿ. ಆತನಿಗೆ ಎಷ್ಟೋ ಪೆಟ್ಟುಗಳನ್ನು ನೋವುಗಳನ್ನು ತಿಂದು ನಮ್ಮ ಜೀವಿತದಲ್ಲಿ ಏನೋ ಒಂದು ಸಣ್ಣ ಕೊರತೆ ಆದರೆ ದೇವರನ್ನೇ ದೂರ್ತೀವಿ, ಹೌದಲ್ವಾ? ದೇವರಿಗೆ ದೂರದ ಬದಲು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯ. ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದುದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೀವಿ. ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಹೌದಾ ಅಲ್ವಾ? ಆತನು ಲೋಕಕ್ಕೆ ಪ್ರತ್ಯಕ್ಷನಾಗಲಿಕ್ಕೆ ಇದ್ದಾನೆ. ಆತನಿಗೆ ಗೊತ್ತಿತ್ತು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು. ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನಕ್ಕೆ ಸೇರಿಸಲ್ಪಟ್ಟನು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಅನೇಕ ಕೊರತೆಗಳು ಬರುವಾಗ ದೇವರ ಮುಂದೆ ನಾವು ನಮ್ಮ ಕೊರತೆಯನ್ನು ಹೇಳಿಕೊಳ್ಳದೆ ದೇವರಿಗೆ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯ. ಆತನಿಗೆ ಈ ಲೋಕವನ್ನು ಉಂಟು ಮಾಡಿದ ಆತನಿಗೆ ನೀರಡಿಕೆ ಆಗಿತ್ತು. ಆತನ ದಾಹದಿಂದ ಇಷ್ಟು ಆತನು ಗಂಟೆಗಳ ಕಾಲ, ಹೆಚ್ಚು ಕಡಿಮೆ 38 ಗಂಟೆಗಳ ಕಾಲ ಆತನು ಶಿಲುಬೆಯಲ್ಲಿ ಇದ್ದಿರ್ಬೋದು. ಆತನು ಇದ್ದದು ಒಂದು ದೈಹಿಕ ದಾಹಕ್ಕಾಗಿ, ಶಾರೀರಿಕವಾಗಿ ಆತನು ದಾಹಗೊಂಡನು. ಯೋಹಾನ 1:14 ಹೇಳ್ತಾನೆ. ಯೋಹಾನ 1:14, ಆ ವಾಕ್ಯವು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಂದ ಇರತಕ್ಕ ಮಹಿಮೆ, ಆತನು ಕೃಪೆಯು ಸತ್ಯದಿಂದಲೂ ತುಂಬಿದವನ ಆದನು. ಹಲ್ಲೆಲೂಯ. ಆ ವಾಕ್ಯ ಎಂಬ ನರಾವತಾರ ಎತ್ತಿದಂಥ ಆ ಯೇಸು ಕ್ರಿಸ್ತನಿಗೆ ಇವತ್ತು
ನಮಗೆ ಇರಬೇಕು ದಾಹ. ಯಾವುದು ಗೊತ್ತಾ? ಆತನು ಶಿಲುಬೆ ಮೇಲೆ ತನ್ನ ಶಾರೀರಿಕವಾಗಿ ಲೋಕದಲ್ಲಿ ಎಲ್ಲವನ್ನು ಉಂಟು ಮಾಡಿ ದಾಹಕ್ಕೆ ಒಳಗಾದರು. ಇವತ್ತು ಯೇಸು ಕ್ರಿಸ್ತನ ನಂಬಿದ ಜನರಿಗೆ ಈ ವಾಕ್ಯದ ದಾಹ ಇರಬೇಕು. ಹಲ್ಲೆಲೂಯ. ಏನೋ ಒಂದು ವಾಕ್ಯ ಹೇಳಿ ಒಂದು ವಾಕ್ಯ ಹೇಳಿ 1 ಗಂಟೆ ಮಾತಾಡಲಿಕ್ಕೂ ನನಗೆ ಗೊತ್ತು. ಅದೇ ಈ ವಾಕ್ಯ ಎಲ್ಲ ಇದೆ ಅಂಥೇಳಿ ಸತ್ಯವೇದದಲ್ಲಿ ಆಧಾರ ಮಾಡಿ ನಿಮಗೆ ತೋರಿಸೋದು ಬಹಳ ಕಷ್ಟವೇ. ಹಲ್ಲೆಲೂಯ. ಒಂದಕ್ಕೊಂದು ಹೋಲಿಸಿ ಅದು ಇದಕ್ಕೆ ಸಂಬಂಧ, ಇದು ಅದಕ್ಕೆ ಸಂಬಂಧ ಇದೆಯಾ ಅಂತೇಳಿ ಈ 66 ಪುಸ್ತಕವನ್ನು ಹಗಲು ರಾತ್ರಿ ಪರಳಿಸೋದು ಭಾಳ ಕಷ್ಟ. ಅದಕ್ಕೆ ದೇವರು ಹೇಳುತ್ತಾನೆ, ದೈಹಿಕ ದಾಹಕ್ಕಿಂತ ಆತ್ಮದ ದಾಹವನ್ನು ದೇವರ ವಾಕ್ಯದ ಮೂಲಕ ತೃಪ್ತಿಪಡಿಸುವುದು ಒಳ್ಳೆಯದು. ಹಲ್ಲೆಲೂಯ. ಆತನು ಹಸಿದನ ಇಲ್ವಾ? ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 2ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 4:2. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 2ನೇ ವಾಕ್ಯ. ಹಲ್ಲೆಲೂಯ. ಆತನು 40 ದಿವಸ ಶಾರೀರಿಕವಾಗಿ ಉಪವಾಸ ಇದ್ದು ಆತನಿಗೆ ಹಸಿವೆ ಆಯಿತು. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 37ನೇ ವಾಕ್ಯ. ಅಲ್ಲಿ ಕೂಡ ಒಂದು ಆತನ ಹಸಿವೆ ಆಗುವಾಗ ಏನಾಗ್ತದೆ ನಮ್ಮ ಜೀವಿತದಲ್ಲಿ? ಮನಗುಂದುತ್ತೀವಿ, ಮನಸ್ಸು ಕುಂದಿ ಹೋಗ್ತದೆ. ಏನಾಗ್ತದೆ ನಮ್ಮ ಜೀವಿತದಲ್ಲಿ? ನಾವು ಮನಸ್ಸು ಸೋತು ಹೋಗ್ತೀವಿ. ಹೌದಾ ಅಲ್ವಾ? ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 37ನೇ ವಾಕ್ಯ. 27:37. ಹಲ್ಲೆಲೂಯ. ಎಲ್ಲ ಮಾಡಿದ ಮೇಲೆ ಜನರೇನು ಮಾಡಿದರು? ಇದು ಯೆಹೂದ್ಯರ ಅರಸನು ಎಂಬುದಾಗಿ ಅದರ ತಲೆಯ ಮೇಲೆ ಪತ್ರ ಬರೆದು ಅಂಟಿಸಿದರು. ಹಲ್ಲೆಲೂಯ. ಅವರು ಮನಗುಂದಿದರು. ಜನರು ಹಸಿವಾಗುವಾಗ ಏನಾಗ್ತದೆ? ಮನಗುಂದುವಿಕೆ ಉಂಟಾಗುತ್ತೆ. ಯೋಹಾನ 4:14. ಯೋಹಾನ 4:14. ಅಲ್ಲಿ ಒಂದು ದಾಹವು ತೀರಿಸುವ ಆತನು. ಯೋಹಾನ 4:14. ಹಲ್ಲೆಲೂಯ. ನಾನು ಕೊಡುವ ನೀರು ಅಂದರೆ ದೇವರ ವಾಕ್ಯ. ಒಬ್ಬ ವ್ಯಕ್ತಿಯ ಹೃದಯದಲ್ಲಿರುವಂಥ ಎಲ್ಲವನ್ನು ಚುಚ್ಚಿ ತೆಗಿಬೋದು, ರಕ್ತವನ್ನು ತೆಗಿಬೋದು, ಅಥವಾ ನಮ್ಮನ್ನು ಹಾಗೆತನ ಅಥವಾ ನಮ್ಮ ಮೇಲೆ ತಪ್ಪು ಹೊರಿಸುವುದು ಎಲ್ಲ ಮಾಡ್ಬೋದು. ಆದರೆ ನಮ್ಮೊಳಗಿರುವಂಥ ವಾಕ್ಯವನ್ನು ಯಾರು ತೆಗಿಲಿಕ್ಕೆ ಆಗಲ್ಲ. ಹಲ್ಲೆಲೂಯ. ತೆಗಿಲಿಕ್ಕೆ ಆಗ್ತದಾ? ಆಗಲ್ಲ. ಅದಕ್ಕೆ ಹೇಳೋದು, ಮನೆಯಲ್ಲಿ ಸುಮ್ಮನೆ ಇರುವಾಗ ಸತ್ಯವೇದವನ್ನು ತಿರುಗಿಸ್ರಿ. ದಿನಕ್ಕೊಂದು ವಾಕ್ಯವಾದರೂ ಬಾಯಿಪಾಠ ಮಾಡಿ ಕಲಿಯಿರಿ. ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡ್ರಿ. ವಾಕ್ಯವನ್ನು ಕೇಳುವಾಗ ನಿಮ್ಮ ಜೀವಿತ ಶುದ್ಧೀಕರಣವಾಗ್ತದೆ, ಆತ್ಮಿಕ ನೀರಡಿಕೆ ಆಗೋದಿಲ್ಲ. ಹಲ್ಲೆಲೂಯ. ವಾಕ್ಯವು ಆತ್ಮದ ದಾಹವನ್ನು ತೃಪ್ತಿಪಡಿಸುವುದಾಗಿದೆ. ಹೇಗೆ ಬಾಯಾರಿದ ಜಿಂಕೆಯು ನೀರನ್ನು ಹೇಗೆ ಅಪೇಕ್ಷೆ ಪಡುತ್ತದೋ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ವಾಕ್ಯದ ಕುರಿತು ದಾಹ ಇರಬೇಕು. ಹಲ್ಲೆಲೂಯ. ಯೆಶಾಯ 53:11. ಯೆಶಾಯ 53:11. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಅಧರ್ಮಾತ್ಮನು ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರ ಧರ್ಮ ಮಾರ್ಗಕ್ಕೆ ತಿರುಗುವನು. ಅವರು ಅಪರಾಧಗಳನ್ನು ಹೊತ್ತುಕೊಂಡು ಹೋದನು. ಹಲ್ಲೆಲೂಯ. ಆತನು ನೀರಡಿಕೆ ಆದಾಗಲೇ ಆತನು ಆತ್ಮದಾಹವನ್ನು ಹೊತ್ತುಕೊಂಡು ಹೋದರು.
ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ದಾಹ ಇರಬೇಕು. ಶಾರೀರಿಕ ದಾಹ ಅಲ್ಲ, ಆಸ್ತಿ ಕೊಡಿಸ್ಬೇಕು, ಐಶ್ವರ್ಯ ಕೊಡಿಸ್ಬೇಕು. ನನಗಿದ್ದಂಥ ದಾಹ ಒಂದೇ ಇತ್ತು, ಈ ವಾಕ್ಯವನ್ನು ಕಲಿಬೇಕು. ಹಲ್ಲೆಲೂಯಾ. ಈ ದಾಹಕ್ಕಾಗಿ ಓಡಿದೆ. ದೇವರ ವಾಕ್ಯ ಹೇಗೆ ಹೇಳುತ್ತೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಆಗ ನಿಮಗೆ ಎಲ್ಲವನ್ನು ಕೂಡಿಸಿಕೊಡುವನು. ಇವತ್ತು ನನಗೆ ದೇವರು ಎಲ್ಲವನ್ನು ಶಾರೀರಿಕವಾಗಿ ಕೂಡಿಸಿಕೊಟ್ಟಿದ್ದಾನೆ, ಆತ್ಮಿಕವಾಗಿಯೂ ಕೂಡಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರಿಗಾಗಿ ಪ್ರಯಾಸ ಪಡುವಾಗ, ದೇವರಿಗಾಗಿ ನಿಂತುಕೊಳ್ಳುವಾಗ, ದೇವರಿಗಾಗಿ ದಾಹವಾಗಿ ಇರುವಾಗ ನಮ್ಮ ದಾಹವನ್ನು ಕರ್ತನು ತೀರಿಸುತ್ತಾನೆ. ಹಲ್ಲೆಲೂಯಾ. ದೇವರಿಗಾಗಿ ನಾವು ಎಷ್ಟು ಪ್ರಯಾಸ ಪಡ್ತೀವೋ. ನನಗೆ ಹುಚ್ಚು, ಪ್ರಾರಂಭದಲ್ಲಿ ಕೆಲವು ಕಡೆಯಲ್ಲಿ ಬೀದಿಗಳಲ್ಲಿ ಸೇವೆಗಾಗಿ ಹೋಗುವಾಗ ಇಲ್ಲಿಯೇ ಟಾಯ್ಲೆಟದು ಗುಂಡಿದು ನೀರು ಹೋಗ್ತಾನೇ ಇರ್ತದೆ, ಇಲ್ಲಿ ಸ್ಮೆಲ್ ಹೊಡಿತಿರ್ತದೆ. ಅದರ ಪಕ್ಕದಲ್ಲೇ ಒಂದು ಬೆಡ್ಶೀಟ್ ಇಲ್ಲದೆಯೋ ಹೆಂಗೋ ಕೂತ್ಕೊಂಡಿರ್ತೀವಿ. ಅದರ ಮಧ್ಯದಲ್ಲಿ ಪಬ್ಲಿಕ್ ರೋಡಲ್ಲಿ ನಿಂತ್ಕೊಳ್ತೀವಿ. ಆ ನೀರು ಹರಿದು ಹೋದರೂ ಆ ಸ್ಮೆಲ್ ಹೊಡಿತಿರ್ತದೆ. ಆದರೂ ಕಣ್ಣು ಮುಚ್ಚಿ ಕರ್ತನನ್ನು ಆರಾಧನೆ ಮಾಡ್ತೀವಿ. ಅಲ್ಲಿನೂ ಜನರು ಆಸಕ್ತಿಯಿಂದ ಕೂತ್ಕೊಳ್ತಾರೆ, ಕೈ ತಟ್ತಾರೆ, ದೇವರ ವಾಕ್ಯವನ್ನು ಉತ್ಸಾಹದಲ್ಲಿ ಕೇಳ್ತಾರೆ. ಇವತ್ತು ನಮಗೆಲ್ಲ ಆರಾಮವಾಗಿ ಎಲ್ಲವನ್ನೂ ಅನುಕೂಲ ಮಾಡಿ ಕೊಟ್ಟರು ನಾವೇನು ಮಾಡ್ತೀವಿ, ದೇವರನ್ನು ಆರಾಧನೆ ಮಾಡಲಿಕ್ಕೆ ಆ ನೀರಡಿಕೆ ನಮಗಿಲ್ಲ, ಆತ್ಮನ ದಾಹ ಇಲ್ಲ. ಒಂದು ಆತ್ಮವನ್ನು ಸಭೆಗೆ ಕರ್ಕೊಂಬರ್ಬೇಕು ಅಂತೇಳಿ ದಾಹ ಇಲ್ಲ. ನಮಗೆ ಆದಂಥ ಒಳ್ಳೆತನವನ್ನು ಬೇರೆಯವರಿಗೆ ಹೇಳಿ ಒಬ್ಬ ಆತ್ಮನನ್ನು ತರಬೇಕಂತೇಳಿ ನಮಗೆ ದಾಹ ಇಲ್ಲ. ಒಂದು ಕಾಲದಲ್ಲಿತ್ತು, ಪ್ರಾರಂಭದಲ್ಲಿ ಯೇಸುವನ್ನು ಅಂಗೀಕರಿಸಿಕೊಂಡಾಗ ನನಗೊಂದು ಆಸೆ ಇತ್ತು. ನಾನೇನು ಗೊತ್ತಾ, ಸಭೆಯಲ್ಲಿ ಬೋಧಕರು ಫಸ್ಟಿಂದ ಎಂಡುವರೆಗೆ ಹೇಳಿದ್ದನ್ನು ಯಾರ ಹತ್ರ ಆದರೂ ಒಬ್ಬರ ಹತ್ರ ಹೋಗಿ ನಾನು ಇಡೀ ಆ ಕಾರ್ಯವನ್ನು ಹೇಳದಿದ್ದರೆ ನನಗೆ ನಿದ್ರೆ ಬರಲ್ಲ. ಹಲ್ಲೆಲೂಯಾ. ದೇವರ ಮುಂದೆ ಹೋಗಿ ಹೇಳ್ತಿದ್ದೆ. ಪ್ರಾರಂಭದಲ್ಲಿ ನನ್ನ ತಂದೆ ತಾಯಿಗಳು ರಕ್ಷಣೆ ಹೊಂದೋ ಮುಂಚಿತವಾಗಿ ನನ್ನ ಅಪ್ಪನಿಗೆ ಬಂದು ಹೇಳ್ತಿದ್ದೆ, ಅಪ್ಪ ಚರ್ಚಿಗೆ ಹಿಂಗೆ ಹೋಗಿದ್ದೆ, ಚರ್ಚಿಗೆ ಹೋದೆಯಾ, ಏನು ಮಾಡಿದ್ರು ಅಂತ ಒಂದು ಮಾತು ಕೇಳಿದರೆ ಸಾಕು, ಇಡೀ ಚರಿತ್ರೆಯನ್ನು ನಾನು ಹೇಳ್ತಿದ್ದೆ. ಎಲ್ಲ ಹೇಳಿದ ಮೇಲೆ ಅಪ್ಪ ಹೇಳ್ತಾರೆ, ಎಲ್ಲ ದೇವರು ಒಂದೇ ಅಂತ. ಹಲ್ಲೆಲೂಯಾ. ಎಲ್ಲ ದೇವರು ಒಂದೇ ಅಂತ ಹೇಳ್ಬಿಡ್ತಾರೆ. ಹೌದಪ್ಪ, ಎಲ್ಲ ದೇವರು ಒಂದೇ, ಯೇಸು ಕ್ರಿಸ್ತನೊಬ್ಬನೇ. ಹಲ್ಲೆಲೂಯಾ. ಆತನೊಬ್ಬನೇ ನೀರಡಿಕೆ ಆದವನು, ಆತನಿಗೊಬ್ಬನಿಗೆ ನೀರಡಿಕೆ ಆಯಿತು. ಇವತ್ತು ನಮಗೆ ಒಂದು ಬಿಸಿಲಲ್ಲಿ ನಡ್ಕೊಂಡು ಹೋಗುವಾಗ ಒಂದು ಸ್ವಲ್ಪ ನೀರಡಿಕೆ ಆಯಿತು. ಆ ನೀರಡಿಕೆ ಆದಾಗ ಎಷ್ಟು ಬೇಜಾರು. ದೇವರ ಮುಂದೆ ಒಪ್ಪಿಕೊಳ್ಬೇಕು. ದೇವರ ಮುಂದೆ ಆ ನೀರಡಿಕೆ ನಮಗೆ ಇರಬೇಕು. ಆತ್ಮದ ದಾಹದ ಮುಂದೆ ದೇವರು ಆತ್ಮದಾಹಗೊಳ್ಳುವಾಗ ಶಾರೀರಿಕವಾಗಿ ದಾಹಕ್ಕೆ ಏನು ಬೇಕಾಗಿದೆಯೋ ಅದಕ್ಕೆ ದೇವರು ಅನುಗ್ರಹಿಸ್ತಾನೆ. ಅದಕ್ಕಾಗಿ ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ನಮ್ಮ ಜೀವಿತದಲ್ಲಿ ದೇವರ ಪ್ರತಿಯೊಂದು ಮಾತಿನಿಂದಲೂ ನಮ್ಮ ಜೀವಿತ ಬದುಕಬೇಕಾದ್ರೆ ನಮಗೇನಾಗಬೇಕು? ರೊಟ್ಟಿಗಾಗಿ ಓಡದೆ ದೇವರ ವಾಕ್ಯಕ್ಕಾಗಿ ನೀರಡಿಕೆ ಉಳ್ಳವರಾಗಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. 6ನೇದಾಗಿ ಯೋಹಾನ 19ನೇ ಅಧ್ಯಾಯ 30ನೇ ವಾಕ್ಯ. 6ನೇದಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೇಳಿದ ಮಾತು. ಯೋಹಾನ 19ನೇ ಅಧ್ಯಾಯ 30ನೇ ವಾಕ್ಯ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನೀರಡಿಕೆ ಆಯ್ತಂತೇಳಿ ಕೇಳಿದ್ರು. ಅವ್ರೇನು ಮಾಡಿದರು? ಕಹಿಯಾದ ಹುಳಿ ರಸವನ್ನು ತಗೊಂಬಂದು ಆತನಿಗೆ ಸ್ವಲ್ಪ ನಕ್ಕಲಿಕ್ಕೆ ಕೊಟ್ಟರು. ಅದು ಎಷ್ಟು ಕಠಿಣ ಅಲ್ವಾ? ನಮ್ಮ ಜೀವಿತದಲ್ಲಿ ಆತನಿಗೆ ಆದಂಥ ಆ ರೀತಿ ಒಂದು ಶ್ರಮೆಯನ್ನು ಯೋಹಾನ 1ನೇ ಅಧ್ಯಾಯ 29ನೇ ವಾಕ್ಯ. ಶಿಲುಬೆಯ ಶ್ರಮದ ಕುರಿತು ಪ್ರವಾದನೆಯು ನೆರವೇರಿಸಿ ಮುಗಿಸಿದನು. ಆತನು ಯೋಹಾನ 1ನೇ ಅಧ್ಯಾಯ 29ನೇ ವಾಕ್ಯ.
ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಇವತ್ತು ನಮ್ಮ ಪಾಪಗಳನ್ನು ನಿವಾರಿಸುವುದಕ್ಕಾಗಿ, ತೀರಿಸುವುದಕ್ಕಾಗಿ, ಪಾಪವನ್ನು ತಿರುಗಿ ನೆನಪಿಸುವುದಕ್ಕಾಗಿ ಆತನು ಹೇಳಲಿಲ್ಲ. ತೀರಿತು, ಮುಕ್ತಾಯಗೊಂಡಿತು. ಹೇಗೆ ನಾವು ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ವೈಟ್ ಚಾಕ್ನಿಂದ ನಾವು ಮಾಡಿದ ಎಲ್ಲ ತಪ್ಪುಗಳನ್ನು ಬರೆದು ಒರೆಸ್ಬಿಡ್ತೀವಲ್ಲ, ಒರೆಸಿದ ಮೇಲೆ ಕಾಣ್ತದಾ? ಕಾಣಲ್ಲ. ಯಾಕೆ ಕಾಣಲ್ಲ? ಹೋಯ್ತು. ಅದೇ ರೀತಿಯಲ್ಲಿ ನಾನು ಮತ್ತು ನೀನು ದೇವರ ಮುಂದೆ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದಾಗಲೇ ದೇವರು ನಮ್ಮ ಪಾಪವನ್ನು ಕ್ಷಮಿಸುವನಾಗಿದ್ದಾನೆ. ಹಲ್ಲೆಲೂಯ. ಆತನು ಶಿಲುಬೆಯ ಮೇಲೆ ತನ್ನ ಪಾಪವನ್ನು ಕ್ಷಮಿಸಿದನು. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. 1 John chapter 1:7. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. ಯಾರಾದ್ರು ಸಿಕ್ಕಿದವರು ಓದಿ ದಯಮಾಡಿ. ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ಹಾಲೆಲೂಯ. ನಮ್ಮ ಪಾಪಗಳನ್ನು, ಸಕಲ ಪಾಪವನ್ನು ನಿವಾರಣೆ ಮಾಡು. ಹೇಗೆ ಬ್ಲ್ಯಾಕ್ ಬೋರ್ಡ್ನಲ್ಲಿ ವೈಟ್ ಚಾಕಿನಿಂದ ಬರೆದು ಪರಿಪೂರ್ಣವಾಗಿ ಒರೆಸಿ ಹಾಕುವ ರೀತಿಯಲ್ಲಿ ಆತನು ತೀರಿತು ಅಂತೇಳಿ ಹೇಳ್ತಾರೆ. ನಮ್ಮ ಪಾಪವನ್ನು ತೀರಿತು, ದೇವರ ಮುಂದೆ ತೀರಿತು ಅಂತೇಳಿ ಹೇಳಬೇಕು. ಇನ್ನು ಮೇಲೆ ಪಾಪವನ್ನು ತಿರುಗಿ ನೋಡಬಾರ್ದು. ಅದಕ್ಕಾಗಿ ಹೇಳ್ತಾರೆ, ಆತನು ಶಾರೀರಿಕ ಶ್ರಮೆಯನ್ನು ಮುಗಿಸಿದನು, ಯಜ್ಞವು ಮುಗೀತು. ಇನ್ನೊಂದು ಯಜ್ಞ ಬೇಡ. ಯಾವ ಹೋತಗಳನ್ನು, ಹೋರಿಗಳನ್ನು ದೇವರ ಮುಂದೆ ಸಲ್ಲಿಸಬೇಕಾಗಿ ಅವಶ್ಯಕತೆ ಇಲ್ಲ. ಆ ಪಾಪವನ್ನು ಪರಿಪೂರ್ಣವಾಗಿ ಮುಗಿಸಿ ಬಿಟ್ಟನು. ಎಫೆಸ 6ನೇ ಇನ್ನು ಏನೆಲ್ಲ ಮುಗಿಸಿದನು? ಪಾಪ ಮುಗೀತು, ತೀರಿತಂದರೆ ಎಫೆಸ 6ನೇ ಅಧ್ಯಾಯ 10 ಮತ್ತು 11, 12, ಪ್ರಕಟಣೆ 1:18 2 ವಾಕ್ಯಗಳನ್ನು ನೋಡೋಣ. ಆತನು ಏನನ್ನು ಮುಗಿಸಿಬಿಟ್ಟನು? ಎಫೆಸ 6ನೇ ಅಧ್ಯಾಯ 10 ಮತ್ತು 11, 12. ನನಗೋಸ್ಕರ ಸಹ ಪ್ರಾರ್ಥನೆ ಮಾಡ್ರಿ. ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥಗಳನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯ. ಸುವಾರ್ತೆಗೆ ಬೇಕಾದ ಸತ್ಯಾರ್ಥ. ಈ ಲೋಕದಲ್ಲಿ ನಮಗೆ ಸತ್ಯ ಅರ್ಥಗಳನ್ನು ತಿಳಿಕೊಳ್ಳುವ ಜ್ಞಾನ ದೇವರು ಕೊಡಬೇಕು. ಆ ಸತ್ಯದ ಅರ್ಥವನ್ನು ತಿಳ್ಕೊಂಡಾಗ ನಾವು ಆ ಅರ್ಥಕ್ಕೆ ಅಧೀನರಾಗಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಪ್ರಕಟಣೆ 1, ರೆವಲ್ಯೂಷನ್ ಚಾಪ್ಟರ್ 1:18. ಸತ್ತವನಾದ ಮತ್ತು ಈಗೋ ಯುಗಾಂತರಗಳಲ್ಲಿ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈ ನನ್ನಲ್ಲಿದೆ. ಹಲ್ಲೆಲೂಯ. ಮರಣ ಮತ್ತು ಪಾತಾಳದ ಈ ಲೋಕದ ಸೈತಾನನನ್ನು ಜಯಿಸಿ ಆತನು ಮರಣ ಮತ್ತು ಪಾತಾಳದ ಬೀಗದ ಕೈಯಿಂದ ಆತನು ನನ್ನ ಕೈಯಲ್ಲಿದೆ. ಈ ಲೋಕದ ಕಾರ್ಯಗಳನ್ನು ತೀರಿಸಿ ಬಿಟ್ಟಿದ್ದೀನಿ, ಮುಗೀತು. ಅದಕ್ಕಾಗಿ ಯಾವ ಲೋಕದ ತಂತ್ರೋಪಾಯಗಳಿಗೆ, ಯಾವ ಲೋಕದ ಅನೇಕರು ಅಯ್ಯೋ ಅವರು ನನಗೆ ಮಾಟ ಮಾಡಿದಾರ, ಮಂತ್ರ ಮಾಡಿದಾರ, ನನಗೆ ಯಾರೋ ಏನೋ ಶಕುನ ಮಾಡಿದ್ದ ಹೇಳ್ತಾರೆ. ಕಳೆದ ದಿವಸ ಮುಂಚೆ ನಾನು
ಅಂಗಡಿಯ ಮುಂದೆ ನಿಂತ್ಕೊಂಡಿದ್ದೆ. ಒಂದು ಅಂಗಡಿ ಮುಂದೆ ಒಬ್ಬ ಏನು ಮಾಡ್ತಾನೆ, ಈ ಹೊಗೆ ಹಾಕೋರು ಬರ್ತಾರಲ್ಲ, ಬಂದ್ಬಿಟ್ಟು ನೀನು ತುಂಬ ನನ್ನನ್ನು ನೋಡ್ಬಿಟ್ಟು ನಿನ್ನ ಮೇಲೆ ತುಂಬ ಕಣ್ಣಿದೆ ಅಂತ ಹೇಳಿದ್ರು. ನಾನು ಹೇಳಿದೆ ಒಳ್ಳೆ ತುಂಬ ಕಣ್ಣಿದೆ ಅಂತೇಳಿ, ಒಳ್ಳೆ ಕಣ್ಣಿದೆ, ಆದರೂ ಹೃದಯದಲ್ಲಿ ಏನೋ ಧೈರ್ಯ. ನಾನು ಹೇಳಿದೆ ಆ ಧೈರ್ಯ ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡೆ, ಆ ಧೈರ್ಯವೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಲೋಕದವರು ನಮ್ಮ ಮೇಲೆ ಕೆಟ್ಟ ಕಣ್ಣುಗಳನ್ನು, ದುಷ್ಟನ ಕಣ್ಣುಗಳನ್ನು ಹಾಯಿಸ್ಬೋದು, ಆದರೆ ಒಳಗಿರುವ ಧೈರ್ಯ ಇದೆ ಅಂತೇಳಿ ಆ ಮನುಷ್ಯ ಹೇಳಿದ್ರಲ್ಲ, ಆವಾಗ ನನಗೆ ಸಮಾಧಾನ ಆಯಿತು. ಪ್ರಾರಂಭ ಹೇಳಿದಾಗ ನೀನು ಏನು ಚಿಂತೆ ಮಾಡಬೇಡ, ಒಳಗೆ ಒಂದು ಧೈರ್ಯ ಉಂಟು. ನಾನು ಎಣಿಸಿದೆ ಇನ್ನು ಈತ ಏನು ಹೇಳ್ತಾನೆ ಅಂತೇಳಿ. ತಕ್ಷಣ ಹಿಂಗೆ ಕೈಯ ಚಾಚಿದ, ಹೋಗೋ ಅಂತ ಹೇಳಿದೆ. ಆತನಿಗೇನು ಸಿಕ್ಕಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಧೈರ್ಯವುಳ್ಳ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಮ್ಮೊಳಗಿರುವಂಥ ದೇವರನ್ನು ಬೇರೆಯವರು ನೋಡುವ ರೀತಿಯಲ್ಲಿ ನಮ್ಮ ಆಂತರ್ಯವನ್ನು ಕರ್ತನು ತೋರಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಲೋಕದ ಯಾವ ಕೆಟ್ಟ ಕಾರ್ಯಗಳು ನಮ್ಮ ಮೇಲೆ ಎಲ್ಲ ತೀರಿಸಿದನು ಆತನು ಶಿಲುಬೆಯ ಮೇಲೆ. ಪಾಪವನ್ನು ತೀರಿಸಿದ, ಶಾಪವನ್ನು ತೀರಿಸಿದ, ಮಾಟ ಮಂತ್ರಗಳು, ಅಂಧಕಾರ ಕ್ರಿಯೆಗಳು, ದುಷ್ಟನ ಕಣ್ಣುಗಳು ಎಲ್ಲವನ್ನು ದೇವರೇ ತೀರಿಸಿದ್ರ ಕುರಿತು ಯೋಚಿಸುವುದು ಬೇಡ. ಹಲ್ಲೆಲೂಯಾ. ಅದಕ್ಕಾಗಿ ಇನ್ನು ಕೊನೆಯದಾಗಿ 7ನೇ ಕಾರ್ಯ, ಲೂಕನ ಸುವಾರ್ತೆ 23ನೇ ಅಧ್ಯಾಯ 46ನೇ ವಾಕ್ಯ. ಕೊನೆಯದಾಗಿ ಯೇಸು ಶಿಲುಬೆಯಲ್ಲಿ ಹೇಳಿದ ಮಾತು. ಲೂಕನ ಸುವಾರ್ತೆ 23:46. ಹಲ್ಲೆಲೂಯಾ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೀನಿ. ದೇವರು ತನ್ನ ಆತ್ಮವನ್ನು ಈ ಲೋಕದ ಅಧೀನಕ್ಕೆ ಬಿಟ್ಟುಕೊಟ್ಟಿಲ್ಲ, ಲೋಕದ ಇಷ್ಟಕ್ಕೆ ಬಿಟ್ಟುಕೊಟ್ಟಿಲ್ಲ, ಲೋಕದ ಕಾರ್ಯಕ್ಕೆ ಬಿಟ್ಟುಕೊಟ್ಟಿಲ್ಲ. ಆತನು ತಂದೆಯ ಆತ್ಮಕ್ಕೆ ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ಅದೇ ನಮಗೊಂದು ಜಯದ ಮಾತಾಗಿದೆ, ಒಂದು ನಂಬಿಕೆಯ ಮಾತಾಗಿದೆ. ನಮ್ಮ ದೇವರೇ ಈ ಲೋಕದ ಅಧೀನಕ್ಕೆ ಬಿಡದೆ, ಲೋಕದ ಪಾಪಕ್ಕೆ ಬಿಡದೆ, ಇವತ್ತು ನಾನು ಮತ್ತು ನೀವು ತಿಳ್ಕೊಳ್ಬೇಕು, ದೇವರ ಮುಂದೆ ಒಪ್ಪಿಕೊಳ್ಳುವಾಗ ಆತನ ಮರಣವು ಬಹಳ ಪರಿಣಾಮಕಾರಿ ಆಗಿತ್ತು. ಆ ಮರಣ ಹೇಗಿತ್ತಂದರೆ, ಈ ಲೋಕದಲ್ಲಿ ಯಾವ ಸಮಾಧಿಯ ಮರಣವು ಅಷ್ಟು ಪರಿಣಾಮಕಾರಿ ಆಗಿರಲಿಲ್ಲ. ಆ ಪರಿಣಾಮಕಾರಿಯಾಗಿ ಆತನು ಸತ್ತನು. ಆತನ ಕೃಪೆಯಿಂದ ತೃಪ್ತಿಪಡಿಸಿ ಆತನು ನಮಗೋಸ್ಕರ ಸತ್ತನು. ಇಡೀ ಇನ್ನೂ ಮರಣದ ಕುರಿತು ಆತನು ಶಿಲುಬೆ ಮೇಲೆ ಹೇಳಿದ 7 ಮಾತುಗಳನ್ನೇ ಹೆಚ್ಚು ಕಡಿಮೆ 1 ಗಂಟೆ ತಗೊಂಡಿದ್ದೀನಿ. ಅದರ ಅರ್ಥ, ಅದರ ಕುರಿತು ಹೇಳ್ತಾ ಹೋದರೆ ಇಡೀ ಸಂಜೆವರೆಗೆ ನೀವು ಕೂತ್ಕೊಳ್ಳಬೇಕು. ಹಲ್ಲೆಲೂಯಾ. ಆದರೆ ಇನ್ನೊಂದು ದೇವರೇ ಏನಾದರೂ ಭಾನುವಾರ ಸಮಯದಲ್ಲಿ ಅನುಕೂಲ ಮಾಡಿಕೊಟ್ಟಾಗ ಖಂಡಿತವಾಗಿ ಹೇಳುತ್ತೀನಿ. ಆದರೆ ದೇವರು ಹೇಳಿದ 7 ಮಾತುಗಳನ್ನು ಹೇಳ್ರಿ ನೋಡುವ. ಮೊದಲನೇ ಮಾತು ಯಾವುದು? ತಂದೆ, ಅವರನ್ನು ಕ್ಷಮಿಸು. ಎರಡನೇದು ಎಲ್ಲ ಕ್ರೈಸ್ತರು ನೆನಪಲ್ಲಿ ಇಟ್ಟುಕೊಳ್ಳುವಂಥ ಅಂಶ. 2ನೇ ಮಾತು, ಇವತ್ತು ನನ್ನ ಸಂಗಡ ಪರದೇಶನಲ್ಲಿ ಇರುವಿ. 3ನೇದು, ಈಗೋ ನನ್ನ ತಾಯಿ, ಈಗೋ ಈತ ನನ್ನ ಮಗನು. 4ನೇದು, ಯಾಕೆ ದೇವರೇ ನನ್ನನ್ನು ಕೈ ಬಿಟ್ಟಿ. 5ನೇದು, ನನಗೆ ನೀರಡಿಕೆ ಆಗಿದೆ. 6ನೇದು, ತೀರಿತು. 7ನೇದು, ತಂದೆ ನಿನ್ನ ಕೈಗೆ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೀನಿ. ಹಲ್ಲೆಲೂಯಾ. 7 ಮಾತುಗಳನ್ನು ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ಹೇಳಬೇಕು. ದೇವರೇ, ನನ್ನನ್ನು ಕ್ಷಮಿಸು, ನಿನ್ನ ಪರದೇಶದಲ್ಲಿ ನಾನಿರಬೇಕು ಅಪ್ಪ. ನನಗೆ ನನ್ನ ಕುಟುಂಬಕ್ಕೆ ಒಂದು ಬಾಂಧವ್ಯ ಕೊಟ್ಟಿದ್ದಿ, ಒಳ್ಳೆಯ ಸಂಬಂಧವನ್ನು ಕೊಟ್ಟಿದ್ದಿ. ಆ ಬಾಂಧವ್ಯಕ್ಕಾಗಿ ನೀವು ಕುಟುಂಬವಾಗಿ ಪ್ರಾರ್ಥನೆ ಮಾಡುವರಾಗಿರಬೇಕು. 3ನೇದು, ದೇವರೇ, ನನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ತೆಗಳದೆ, ನಾನು ನಿನ್ನನ್ನು ಅಲ್ಲಗಳೆಯದೆ ನಿನಗೆ ಕೃತಜ್ಞತೆ ಹೇಳುವಳಾಗಿರಬೇಕು. 6ನೇದು ದೇವರಿಗೆ. 5ನೇದು, ನನಗೆ ನೀರಡಿಕೆ ಆಗಬೇಕು.
ಯಾವ ನೀರಡಿಕೆ? ಆತ್ಮದ ವಾಕ್ಯದ ನೀರಡಿಕೆ ಬೇಕು. ವಾಕ್ಯವನ್ನು ತಿಳ್ಕೋಬೇಕು, ಇನ್ನೂ ವಾಕ್ಯವನ್ನು ಆಳವಾಗಿ ಕಲಿತುಕೊಳ್ಬೇಕಂತೇಳಿ ನನಗೆ ನೀರಡಿಕೆ ಆಗಬೇಕು. ಈ ಲೋಕದ ಎಲ್ಲ ಶ್ರಮೆಗಳನ್ನು ಮುಗಿಸಲಿಕ್ಕೆ, ಕಷ್ಟಗಳನ್ನು ಮುಗಿಸಲಿಕ್ಕೆ, ಪ್ರಯಾಸಗಳನ್ನು ಮುಗಿಸಲಿಕ್ಕೆ ನನಗೆ ಧೈರ್ಯ ಕೊಡು. 7ನೇದು, ನನ್ನ ಆತ್ಮವನ್ನು ನೀನು ಬರುವವರೆಗೂ ನಿನ್ನ ಕೈಗೆ ಒಪ್ಪಿಸಿಕೊಡಲಿಕ್ಕೆ ಪ್ರತಿನಿತ್ಯವೂ ದೇವರೇ ಈ ಆತ್ಮವನ್ನು ಈ ಲೋಕದ ಕಾರ್ಯಕ್ಕೆ ನಶಿಸಿ ಹೋಗದೆ ನಿನ್ನ ಪ್ರೀತಿಗೆ ಪಾತ್ರನಾಗಿ, ನಿನಗೆ ಅಧೀನನಾಗಿ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಹಲ್ಲೆಲೂಯ. ನಾವೆಲ್ಲರಿಗೆ ಸ್ತೋತ್ರ ಮಾಡುತ್ತಾ ದೇವರ ಮುಂದೆ ಎದ್ದು ನಿಂತುಕೊಂಡು ಹಲ್ಲೆಲೂಯ, ನಿನಗೆ ಸ್ತೋತ್ರ.